ಸಖತ್ ಇಷ್ಟ. ಸ್ವಲ್ಪ ಚಿಲ್ಲಿ ಪಕ್ಕೊಬೇಕಲ್ವಾ, ಚೆನ್ನಾಗಿ ಫ್ರೈ ಆಗ್ಬೇಕೊಳ್ಳಿ. ಕುಕ್ಕರ್ ಯಾವಾಗ ಇಟ್ಕೊಂಡು ಉಪ್ಪೇನಾದ್ರೆ ಅದು. ಹಾಯ್ ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಸ್ವಾತಿ ಹೆಚ್ ನಾಯಕ್ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಎಲ್ಲರಿಗೂ ನಿಮ್ ಸಪೋರ್ಟ್ಗೆ ಅಂತ ಹೇಳ್ತಾ. ಸೊ ಈ ವೀಕ್ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಎಗ್ ಲವರ್ಸ್ಗೆ ತುಂಬಾನೇ ಇಷ್ಟ ಆಗುವಂತದ್ದು ಅಂಡ್ ವೆಜ್ ತಿಂದು ಬೋರ್ ಆಗಿದೆ ಅಂತ ಹೇಳೋರು ಕೂಡ ಮಾಡ್ಕೊಬಹುದು. ತುಂಬಾನೇ ಕ್ವಿಕ್ ರೆಸಿಪಿ ಇದು. ಸೊ ಎಸ್, ಕರೆಕ್ಟ್ ಆಗಿ ಗೆಸ್ ಮಾಡ್ತಾ ಇದೀರಾ, ಇಟ್ಸ್ ಎಗ್ ಬಿರಿಯಾನಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಸೊ ಬಾಯ್ಲ್ಡ್ ಎಗ್ಸ್ ಮತ್ತೆ ಮಸಾಲಾ ಪದಾರ್ಥಗಳು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪುದೀನ. ರೈಸ್ನ ಮುಂಚೆನೆ ಸೋಕ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಕೊತ್ತಂಬರಿ ಪುದೀನನ ಗ್ರೈಂಡ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ 3 to 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು, ಬಾಯ್ಲ್ಡ್ ಎಗ್ಗೆ 2 to 3 ಸ್ಲಿಟ್ಸ್ನ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಮಸಾಲ ಹೀರ್ಕೊಬೇಕಲ್ವಾ, ಅವಾಗ ತುಂಬ ಚೆನ್ನಾಗಿರೋ ಟೇಸ್ಟು. ಮುಂಚೆನೇ ಫಸ್ಟಿಗೆ ಇದನ್ನು ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಎಲ್ಲ ಮೊಟ್ಟೆಗಳು ಇದೇ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು ಆಚೆಗೆ. ಅದೇ ಎಣ್ಣೆ ಆಲ್ರೆಡಿ ಬಿಸಿ ಆಗಿರುತ್ತೆ, ಅದಕ್ಕೆ ಮಸಾಲ ಐಟಮ್ಸ್ನ ಹಾಕಿ. ಸೊ ಮಸಾಲ ಎಲ್ಲ 1 ನಿಮಿಷ ಹುರಿದಾದ್ಮೇಲೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ. ಒಂದು 2 to 3 ಮಿನಿಟ್ಸ್ ಮೆಣಸಿನ್ಕಾಯಿನೆಲ್ಲ ಹುರಿದಾದ್ಮೇಲೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು, ಈಗ ಟೊಮ್ಯಾಟೊ ಆ್ಯಡ್ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡಿ. ಟೊಮ್ಯಾಟೊ ಎಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆಗುತ್ತೆ. ರುಬ್ಬಿರೋ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಇರತ್ತಿದ್ದು ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡಿಕೊಂಡು, ಎಣ್ಣೆ ಯಾವಾಗ ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಗರಂ ಮಸಾಲ, ಆಮೇಲೆ ನಿಮಗೆ ಖಾರ ಸ್ಪೈಸಿ ಬೇಕು ಅಂತ ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಟೇಸ್ಟ್ ನಿಮಗೆ ಹೆಂಗೆ ಬೇಕಾಗುತ್ತೆ, ಮನೇಲಿ ಹೇಗೆ ತಿಂತಾರೆ ಅದ್ರ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅಕ್ಕಿನ ನೀವು ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ, ಅಂದರೆ ಕುಕ್ಕರ್ ಯಾವಾಗ ಇಡ್ತೀರಾ ಗ್ಯಾಸ್ ಮೇಲೆ, ಆವಾಗ ನೆನೆಸಿಟ್ರೆ ಸಾಕು. ಸೊ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ 3.25 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನೆನೆಸಿಟ್ಟಿರ್ತೀವಲ್ಲ ಮುಂಚೆನೇ. ಸೊ 4 ಏನು ಬೇಕಾಗಿರಲ್ಲ ಅಂತ. ಲಾಸ್ಟಿಗೆ ಅದು ಕುದಿ ಬರಬೇಕು, ಒಂದು 5 ರಿಂದ 10 ನಿಮಿಷ ಬೇಯಬೇಕು. ಸೊ ನಿಮಗೆ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ನೀವು ನಂತರ ಖಾರ ಇಷ್ಟಪಡೋರಿದ್ರೆ ಸೊ 1 ಸ್ಪೂನ್ ಜಾಸ್ತಿನೇ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ಇದು ಸಪ್ಪೆ ಇದ್ದರೆ ಅಷ್ಟೊಂದು ತಿನ್ಬೇಕಂತ ಅನ್ಸಲ್ಲ, ಖಾರ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ಗೆ ಫ್ರೈ ಮಾಡಿ ಆಚೆ ಎತ್ತಿಟ್ಟಿದ್ರಲ್ಲ ಮೊಟ್ಟೆನ, ಅದನ್ನ ಮೇಲೆಗನೆ ಹಾಕ್ಕೋಬೇಕು, ಒಳಗಡೆ ಹಾಕ್ಕೋಬೇಡಿ. ಅಂದರೆ ಆಮೇಲೆ ಬಿರಿಯಾನಿ ಆದಮೇಲೆ ಹಾಕ್ಕೊಬೇಕಾದ್ರೆ ಅದು ಒಳಗಡೆನೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ಗಾರ್ನಿಷ್ ಮಾಡೋದಕ್ಕೆ ಕೊನೆಯದಾಗಿ ಸ್ವಲ್ಪ ಪುದೀನ ಹಾಕಿ, ಹಸಿ ಪುದೀನ ತುಂಬಾ ಟೇಸ್ಟ್ ಕೊಡುತ್ತೆ. ಅದನ್ನು ಕಟ್ ಮಾಡಬೇಡಿ, ಹಾಗೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಲಾಸ್ಟಿಗೆ ಮುಚ್ಚಬೇಕಾದ್ರೆ, ಅದು ಬಿಡಿ ಬಿಡಿಯಾಗಿ ಅನ್ನ ಇರಲಿ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ಸೊ ಇಷ್ಟೇ, ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸಿ. ಬನ್ನಿ 2 ವಿಷಲ್ ಆಯಿತು, ನೋಡೋಣ ಹೇಗಾಗಿದೆ ಅಂತಂದು. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ, ಘಮ ಘಮ ಅಂತ ಇದೆ. ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇದೆ ನನಗಂತೂ. ನಿಮಗೂ ಅನಿಸ್ತಾ ಇದೆಯಾ? ನಾನು ಆಗಲೇ ಯಾಕೆ ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ ಅಂತಂದರೆ, ಈ ಥರ ಆಚೆ ಕಡೆ ತೆಗೆದಿಟ್ಕೊಂಡ್ಬಿಟ್ರೆ ಅದು ಹೊಡೆದೋಗಲ್ಲ. ಇವಾಗ ರೈಸ್ನ ನಾವು ಮಿಕ್ಸ್ ಮಾಡ್ಕೊಬೋದು. ನಮ್ಮ ಎಗ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇದೆ ನನಗಂತೂ. ನಿಮಗೂ ಅನಿಸ್ತಾ ಇದೆಯಾ? ಕಾಮೆಂಟ್ ಮಾಡಿ. ಇದೇ ಥರ ಇನ್ನೂ ರೆಸಿಪೀಸ್ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಎಗ್ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಸೊ ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ಅಂದ್ಬಿಟ್ಟು ರಿವ್ಯೂ ಕೊಡಿ ನನಗೆ. ನಂಗಂತೂ ಸಖತ್ ಇಷ್ಟ ಎಗ್ ಬಿರಿಯಾನಿ ಅಂತ ಅಂದರೆ. ಸೊ ನೀವು ಇಷ್ಟಪಡ್ತೀರಾ ಅಂತ ಅನ್ಕೊಂತೀನಿ. ಯಾವಾಗ್ಲೂ ಖುಷಿಯಾಗಿರಿ, ನನ್ನ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.